ಯಾರ್ಯಾರು PUC ಮಾಡ್ಕೊಂಡಿರಾ ಅಂಥವ್ರಿಗೆ ಕೆಲಸ ಸಿಕ್ಕಿಲ್ಲ ಅಂಥವ್ರಿಗೆ ಒಂದು ಶುಭ ಸುದ್ದಿ ನಾವು ತಗೊಂಡ್ಬಂದಿ ಅಂತ ಹೇಳ್ಬೋದು, ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮಾಹಿತಿ ಕೊಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಬರ್ತಿ, ಅದರಿಂದ ನನಗೆ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ನಿಮಗೆ ಸಿಗುತ್ತೆ. ವಿಡಿಯೋದ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿಗಳು ಮಿಸ್ ಆಗುತ್ತೆ, ಕಂಪ್ಲೀಟ್ ಆಗಿ ಸಿಗೋಲ್ಲ. ನಾನು ಅವಾಗಲೇ ಹೇಳ್ದಂಗೆ PUC ಮಾಡಿರೋರಿಗೆ ಜಾಬ್ ಕಾಲ್ ಆಗಿದೆ. 3440 ಜನರಿಗೆ ಜಾಬ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಇಂಡಿಯನ್ ರೈಲ್ವೇಸ್ ವತಿಯಿಂದ ಬಂದಿರೋ ಜಾಬ್ಸ್. ಇಲ್ಲಿ 21,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದ್ರೆ, ಹಾಗೂ ಈ ಬೇಸಿಕ್ ಸ್ಯಾಲ್ರಿ 21,000 ಅಂತ ಮಾತ್ರ ಮೈ ಮುಗಿಕೋಬೇಡಿ. 21,000 ಬೇಸಿಕ್ ಆದರೆ ಕಂಪ್ಲೀಟ್ ಸ್ಯಾಲರಿ ನಿಮಗೆ 30ರಿಂದ 35,000ವರೆಗೂ ಸ್ಯಾಲರಿ ಬರುತ್ತೆ. ಈ ಜಾಬ್ ಕಾಲ್ ಆಗಿರೋದು NTPC ಕಡೆಯಿಂದ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಜಾಬ್ಸ್ ಅಂತ ಕರೀತಾರೆ. ಇಲ್ಲಿಂದ ಜಾಬ್ ಕಾಲ್ ಆಗಿದೆ. ಇಲ್ಲಿ ಎಲ್ಲ ಸಂಪೂರ್ಣ 3,440 ಜಾಬ್ಗಳಿಗೆ ಕಾಲ್ ಆಗಿದೆ. ಅರ್ಜಿ ಹೇಗೆ ಅಪ್ಲೈ ಮಾಡೋದು, ಹೇಗೆ ಸಲ್ಲಿಸೋದು, ಯಾರ್ಯಾರು ಸಲ್ಲಿಸ್ಬೋದು, ಏನಾದರೂ ವಯಸ್ಸಿನ ಮಿತಿ ಇದೆಯಾ, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ಏನಾದರೂ ಅರ್ಜಿ ಸಲ್ಲಿಸ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಫೀ ಅದು ಕಮ್ಮಿ ಆಗುತ್ತಾ, ಎಲ್ಲ ಮಾಹಿತಿ ನಾನು ಈ ವಿಡಿಯೋಲಿ ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಜಾಬ್ ಕಾಲ್ ಆಗಿರೋದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಈ ಜಾಬ್ ಕಾಲ್ ಆಗಿದೆ. ಯಾರು ಬೇಕಾದ್ರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ತಾವು PUC ಮುಗಿಸಿದ್ರೆ ಅಥವಾ ತತ್ಸಮ ಅಥವಾ ಸೆಕೆಂಡ್ PUC ಮುಗಿಸಿದ್ರೆ ಅವರು ಅಪ್ಲೈ ಮಾಡ್ಬೋದು. ಈ 3,440 ಜಾಬ್ಗಳಲ್ಲಿ ಯಾವ್ದ್ಯಾವ್ದಿದೆ ಜಾಬ್ಗಳು ಅಂದ್ರೆ, ಒಂದು ಕಮರ್ಷಿಯಲ್ ಅಥವಾ ಟಿಕೆಟಿಂಗ್ ಕ್ಲರ್ಕ್ಗೆ ಜಾಬು. ಇದು 2022 ಜಾಬ್ಗಳಷ್ಟು ಕಾಲ್ ಆಗಿದೆ. ಆದ್ರೂ ಜೂನಿಯರ್ ಕ್ಲರ್ಕ್ ಅಥವಾ ಟೈಪಿಸ್ಟ್ ಜಾಬ್ಗಳಿಗೆ 990 ಜನರ ಜಾಬ್ ಕಾಲ್ ಆಗಿದೆ. ಅಕೌಂಟ್ ಕ್ಲರ್ಕ್ ಅಥವಾ ಟೈಪಿಸ್ಟ್ ಜಾಬ್ಗಳಿಗೆ 360 ಜಾಬ್ ಕಾಲ್ ಆಗಿದೆ. ಹಾಗೂ ಟ್ರೈನಿಂಗ್ ಕ್ಲರ್ಕ್ ಇದು ಕೇವಲ 70 ಜಾಬ್ ಕಾಲ್ ಆಗಿದೆ. ಈ 4 ಕ್ಯಾಟಗರಿ ಸ್ಯಾಲರಿಗಳು ಎಷ್ಟೆಷ್ಟು ಕೊಡ್ತಾರೆ ನೀವು ಕೇಳಿದ್ರೆ, ಕಮರ್ಷಿಯಲ್ ಅಥವಾ ಟಿಕೆಟ್ ಕ್ಲರ್ಕಿಗೆ ಜಾಬ್ಗಳಿಗೆ 21,700 ಬೇಸಿಕ್ ಪೇ ಆಗಿರುತ್ತೆ. ಜೂನಿಯರ್ ಕ್ಲರ್ಕ್ ಅಥವಾ ಟೈಪಿಸ್ಟ್ ಜಾಬ್ಗೆ 20,000, ಅದು 19,900. ಅದೇ ರೀತಿ ಅಕೌಂಟ್ ಕ್ಲರ್ಕ್ ಅಥವಾ ಟೈಪಿಸ್ಟ್ಗಳಿಗೆ 19,900. ಇದೆಲ್ಲ ನಾನು ಹೇಳ್ತಿದ್ದು ಬೇಸಿಕ್ ಪೇ. ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ನೀವು ಬೇಸಿಕ್ ಪೇಗಿಂತ ಯಾವಾಗಲೂ ಇದು ಏನೋ ಹೌಸ್ ಅಲಯನ್ಸು, ಅದು ಅಲಯನ್ಸ್ಗಳು, ಆಡು ಮೂಡು ಎಲ್ಲ ಸೇರಿ ಇನ್ನೊಂದು 10ರಿಂದ 12,000 ರೂಪಾಯಿ ಜಾಸ್ತಿ ಬರುತ್ತೆ. ನೀವು ಇದೇನ ಇದನ್ನಪ್ಪ 25,000ನ 19,000 ಅಂತ ಅನ್ಕೋಬೇಡಿ. 19,000ಗೆ 10,000 ಎಕ್ಸ್ಟ್ರಾ ಆಗುತ್ತೆ. 19,900ಗೆ 10,000 ಇದ್ರೆ ಆಲ್ಮೋಸ್ಟ್ ನಿಮಗೆ 30,000 ಸ್ಯಾಲರಿ ಬರೋ ಚಾನ್ಸ್ ಇರುತ್ತೆ. ಅದರಲ್ಲೂ ನಿಮ್ಗೆ ಗೊತ್ತಲ್ಲ, ರೈಲ್ವೇಸ್ ಅಂತ ಜಾಬ್ಗಳು ನಿಮಗೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ, ರಜದಲ್ಲಿ ಅದು ಕೆಲಸ ಮಾಡಿದ್ರೆ ಆ ದುಡ್ಡುಗಳು ಕೂಡ ನಿಮಗೆ ಸೇರಿ ಬರುತ್ತೆ. OT ಥರ ಬರುತ್ತೆ. ನಿಮಗೆ ಓವರ್ ಟೈಮ್ ಇದ್ರೂ ಸ್ಯಾಲ್ರಿ ಕೂಡ ಬರುತ್ತೆ. ಈ ಅರ್ಜಿನ ಯಾವಾಗಿಂದ ಓಪನ್ ಮಾಡಿದ್ರೆ, 21 ಸೆಪ್ಟೆಂಬರಿಂದನೇ ಅರ್ಜಿ ಕಾಲ್ ಫಾರ್ ಮಾಡಿದ್ದಾರೆ. ಇದು ನೀವು ಅಕ್ಟೋಬರ್ 29, 2024ವರೆಗೂ ಅರ್ಜಿನ ಹಾಕ್ಬೋದು. ಹೇಗೆ ಅರ್ಜಿ ಹಾಕೋದು ಅಂತ ನಾನು ಮುಂದೆ ಮಾಹಿತಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಅದು ಸ್ಕಿಪ್ ಮಾಡ್ದಂಗೆ ನೋಡಿ. ಅರ್ಜಿ ಸಲ್ಲಿಸ್ಬಿಟ್ಟಿದ್ದೀರಾ, ಅರ್ಜಿ ಸಲ್ಲಿಸಿದಾಗ ಏನಾದ್ರು ತಿದ್ದುಪಡಿ ಇದೆ, ಏನಾದ್ರು ನೀವು ಅಕೌಂಟ್ ಡೀಟೇಲ್ಸ್ ಕಟ್ಟಿರೋದ್ರಲ್ಲಿ, ಏನಾದ್ರು ಕೊಟ್ಟಿರೋದ್ರಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ನನ್ನ ಅಕೌಂಟ್ ಡೀಟೇಲ್ಸ್, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಕೊಡ್ತಿರಲ್ಲ, ಅದರಲ್ಲೂ ತೊಂದರೆ ಇತ್ತು, ತಪ್ಪು ಏನಾದ್ರು ಇದು ಸರಿ ಮಾಡ್ಕೋಬೇಕು ಅಂದರೆ 23 ಅಕ್ಟೋಬರಿಂದ ನವೆಂಬರ್ 1ವರೆಗೂ ಅದನ್ನ ಚೇಂಜಸ್ ಮಾಡಿ ಅಪ್ಲೈ ಮಾಡ್ಬೋದು. ಬಟ್ ಫಸ್ಟ್ನೇ ಸಲ ಅರ್ಜಿ ಅಪ್ಲೈ ಮಾಡೋಕ್ಕೆ ಡೇಟ್ ಬಂದ್ಬಿಟ್ಟು 21 ಸೆಪ್ಟೆಂಬರಿಂದ ಅಕ್ಟೋಬರ್ 29 ಮಾತ್ರ ಕೊಟ್ಟಿದ್ದಾರೆ. ಇನ್ನೊಂದು 3 ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಏನಾದರೂ ಚೇಂಜಸ್ ಮಾಡ್ತಾರೆ. ವಯಸ್ಸು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ, 1/1/2025 ಅಂದರೆ ಬರೋ ವರ್ಷ 1ನೇ ತಾರೀಕು ಆ ಒಳಗೆ ನಿಮಗೆ 18 ವರ್ಷ ತುಂಬಿರ್ಬೇಕು, ಅವರು ಅಪ್ಲೈ ಮಾಡ್ಬೋದು. ಯಾರು ಅದೇ ಡೇಟ್ಗೆ ಅಂದರೆ 1/1/2025ಗೆ 33 ವರ್ಷವರೆಗೂ ನಿಮ್ಗಿದ್ರೆ ಅವರು ಅಪ್ಲೈ ಮಾಡೋದು. ಅಂದರೆ ಅರ್ಥ 18 ವರ್ಷದ 33 ವರ್ಷದವರೆಗೂ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು ಈ ಕೆಲಸಗಳಿಗೆ. OBC ಕ್ಯಾಟಗರಿ ಅವ್ರಿಗೆ 3 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಅಂದರೆ 33 ಬದಲು 36 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. SC ಅಥವಾ ST ಕ್ಯಾಟಗರಿ ಅವ್ರಿಗೆ 5 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. 33ಕ್ಕೆ 5 ಅಂದರೆ 38 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ನೆಕ್ಸ್ಟು ನಾನು ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ, ಅರ್ಜಿ ಎಷ್ಟು ಫೀಸ್ ಅಂತ ನೀವು ಕೇಳಿದ್ರೆ, OBC ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅರ್ಜಿ ಫೀ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. 500 ರೂಪಾಯಿ ಅರ್ಜಿ ಫೀ ಬರುತ್ತೆ. ಅದೇ ಟ್ರಾನ್ಸ್ಜೆಂಡರು, SC ST ಹಾಗೂ ಮಹಿಳೆಯರಿಗೆ 250 ರೂಪಾಯಿ ಅರ್ಜಿ ಫೀ ಇಟ್ಟಿದ್ದಾರೆ. ಅರ್ಜಿ ಹಾಕೋಕೆ ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ಕೇಳಿದ್ರೆ, ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು www.rrbbnc.gov. ಇದು ಗೌರ್ಮೆಂಟ್ ಸೈಟು, ರೈಲ್ವೇಸ್ ಅವ್ರದ್ದು. ಇಲ್ಲೋಗಿ ನೀವು ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಖುದ್ದಾಗಿ ನೀವು ಕೂಡ ಅಪ್ಲೈ ಮಾಡ್ಬೋದು. ಅರ್ಜಿ ಫೀ ಎಲ್ಲ ನೀವು ತುಂಬಿದ್ರೆ, ನೀವು ಅರ್ಜಿ ಎಲ್ಲ ತುಂಬಿ ಎಲ್ಲ ಡೀಟೇಲ್ಸು, ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ
ಅದರಲ್ಲಿ ಅಪ್ಡೇಟ್ ಮಾಡಿ, ಜೊತೆಗೆ ಫೀಸ್ ಕೂಡ ಹಾಕಿದ್ರೆ ನೀವೇ ಅಪ್ಲೈ ಕೂಡ ಮಾಡ್ಬೋದು, ಅಥವಾ ಹತ್ತತ್ತಲ್ಲಿ ಯಾರ ಕಂಪ್ಯೂಟರ್ ಸೆಂಟರ್ಗೆ ಹೋದ್ರೆ ಅಲ್ಲಿ ಕೂಡ ಅಪ್ಲೈ ಮಾಡಿ ಕೊಡ್ತಾರೆ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಈ ಅರ್ಜಿದು ಏನಿದೆ ವೆಬ್ಸೈಟ್ ಲಿಂಕ್ ಇದೆಲ್ಲ ನಾನು ಹಾಕಿರ್ತೀನಿ. ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಲ್ಲಿ NTPC ಅಂಡರ್ ಗ್ರಾಜುಯೇಷನ್ ಆಪ್ಷನ್, ಅಂದ್ರೆ NTPC ಇದೇನು ಜಾಬ್ಗಳಿದೆ ಅದ್ರ ಅಂಡರ್ ಗ್ರಾಜುಯೇಟ್ ಆಪ್ಷನ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ವೆಬ್ಸೈಟ್ ಇದರಲ್ಲೇ ತೋರಿಸ್ಬಿಡುತ್ತೆ. ಓಪನ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಿ. ಎಲ್ಲರಿಗೂ ಶುಭವಾಗ್ಲಿ. ಯಾರ್ಯಾರು ಕೆಲಸ ಇನ್ನ ಹುಡುಕ್ತಾ ಇದ್ದಾರೆ, ಇನ್ನ ಕೆಲಸ ಸಿಕ್ಕಿಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರೋ ಒಂದು PUC ಪಾಸ್ ಮಾಡಿರ್ತಾರೆ, PUC ಓದಿರ್ತಾರೆ, ಡಿಗ್ರಿ ಎಲ್ಲ ಫೇಲ್ ಆಗ್ಬಿಟ್ಟಿರ್ತಾರೆ, PUC ನ ಅಥವಾ 12th ವರ್ಗೂ ಓದಿರ್ತಾರಲ್ಲ, ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ತುಂಬಾ ಒಂದು ಮಾಹಿತಿಯಾಗಿ ವಿಡಿಯೋ ಸಿಗ್ಲಿ. ಅವ್ರಿಗೊಂದು ತಮ್ಮ ಜೀವನವನ್ನು ಇಂಪ್ರೂವ್ ಮಾಡೋದು. ಒಂದು ಜಾಬ್ ಬೇಕೇ ಬೇಕು. ಜಾಬ್ ಇಲ್ಲದೆ ಅಂದ್ರೆ ಯಾವ ಗಟ್ಸಿಗೂ ಮನೆಯಂಗಿಲ್ಲ. ಜಾಬ್ ಇರಲೇಬೇಕು. ಹೆಣ್ಮಕ್ಳು ಇವತ್ತಿನ ಕಾಲಕ್ಕೆ ಕೆಲಸ ಎಲ್ಲರೂ ಮಾಡ್ತಾರೆ. ಕೆಲಸ ಮಾಡೋದು ಕೂಡ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಕೂಡ, ಅವ್ರಿಗೂ ಇಲ್ಲ ಅನ್ನೋದಿಲ್ಲ. ಆ ಕಾರಣಕ್ಕೋಸ್ಕರ ಇಂಡಿಯನ್ ಆದಷ್ಟು ಶೇರ್ ಮಾಡಿ. ಯಾರೋ ಒಬ್ರು ಕೆಲಸ ಹುಡುಕ್ತಿರೋರು ಅಥವಾ ತುಂಬಾ ಜೀವನದಲ್ಲಿ ಕಷ್ಟಪಡ್ತಿರೋರಿಗೆ ಒಂದು ಮಾಹಿತಿಯಾಗಿ ವಿಡಿಯೋ ಸಿಗ್ಲಿ. ಅವರ ಜೀವನ ಕ್ರಮ, ಜೀವನ ಒಂದ್ ಕಡೆ ಒಳ್ಳೇದಾಗ್ಲಿ. ಇನ್ನ ಇದೇ ತರ ಹಲವಾರು ಮಾಹಿತಿಗಳು ಬೇಕು ಅಂದ್ರೆ ಜಾಬ್ ಹೇಗೆ ಹುಡ್ಕೋದು, ಹೊಸದೇನಾದ್ರು ಸಬ್ಸಿಡಿ ಸ್ಕೀಮ್ ಬಂದಿದೆ ಗೌರ್ಮೆಂಟ್, ಮಹಿಳಾ ಹಾಗೂ ಮಕ್ಕಳ ಇಲಾಖೆ ಸ್ಕೀಮ್ಗಳು, ಸಮಾಜ ಇಲಾಖೆ ಅದು ಕಲ್ಯಾಣ ಇಲಾಖೆ ಸ್ಕೀಮ್ಗಳು ಏನಾದ್ರು ಅಪ್ಡೇಟ್ಸ್ ಬೇಕು. ಗೃಹಲಕ್ಷ್ಮಿ ಅದರಲ್ಲೂ 2,000 ರೂಪಾಯಿ ಬರ್ತಾ ಇಲ್ಲ. ಆ ಅಪ್ಡೇಟ್ಸ್, ರೇಷನ್ ಕಾರ್ಡ್ ಸ್ವಲ್ಪ ಜನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಕೂಡ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಿರುತ್ತೆ ಆಕ್ಷನ್ಸ್. ಎಲ್ಲ ಅನರ್ಹರಿಗೆ ಸಿಗದೆ ಕೇವಲ ಅರ್ಹರು ಮಾತ್ರ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಗೌರ್ಮೆಂಟ್ ಕೂಡ ಹಲವಾರು ಚೇಂಜಸ್ಗಳನ್ನ ತರ್ತಾ ಇರುತ್ತೆ. ಅದೆಲ್ಲ ಚೇಂಜಸ್ನ ನೀವು ಮಿಸ್ ಮಾಡ್ಕೋಬಹುದು ಅಂದ್ರೆ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಐಕನ್ ಕೂಡ ಒತ್ಬಿಡಿ. ಹಾಗೆ ಹಲವಾರು ಅಕೌಂಟಲ್ಲಿ ಇನ್ನ ವಿಡಿಯೋಗಳಿದೆ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ.